ವಿಶ್ವಗುರು ಬಸವಣ್ಣ, ಮಹಾತ್ಮ ಜ್ಯೋತಿಬಾ ಫುಲೆ, ಛತ್ರಪತಿ ಶಾಹು ಮಹಾರಾಜ್, ಮಾತೆ ಮಹಾತ್ಮ ಜ್ಯೋತಿಬಾ ಫುಲೆ, ಮಾತೆ ಸಾವಿತ್ರಿಬಾಯಿ ಫುಲೆ ಮುಂತಾದ ಸಾಮಾಜಿಕ ಪರಿವರ್ತನೆ ಚಳವಳಿಗಾರರು ಹುಟ್ಟಿದಂತ ನಾಡು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶತಶತಮಾನಗಳಿಂದ ಈ ಅಸ್ಪೃಶ್ಯತೆಯನ್ನು ಅನುಭವಿಸಿಕೊಂಡು ಬಂದಂತ ಈ ಸಮುದಾಯಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ 1946 ಒಳಗ ಈ ಭಾರತ ದೇಶ ಸ್ವತಂತ್ರವನ್ನು ಗೊಳಿಸ್ತೀವಿ ಅಂತೇಳಿ ಹೇಳಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸ್ವಾತಂತ್ರ್ಯ ಚಳವಳಿ ಭಾಗವಹಿಸಿ ನಂತರ ದಿನಮಾನದೊಳಗ ಬ್ರಿಟಿಷರು ಈ ದೇಶ ಬಿಟ್ಟು ಹೋಗ್ತೇವೆ ಅಂತ ಹೇಳಿದಾಗ ನೀವು ನಿಮ್ಮದೇ ಆದಂತ ಕಾನೂನನ್ನು ಬರ್ಕೋಬೇಕು, ಘಟನೆಯನ್ನು ಬರ್ಕೋಬೇಕು, ಸಂವಿಧಾನವನ್ನು ಬರ್ಕೋಬೇಕು ಅಂತೇಳಿ ಬ್ರಿಟಿಷರು ಹೇಳಿದಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಕ್ಕಿಂತ ಮೊದಲು ಅಂದ್ರೆ 1946 ಈ ಸಂವಿಧಾನವನ್ನು ಬರ್ಕೊಂಡ್ರೆ ಅಂತ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಮಿತಿಯಿಂದ ಸೋಲಿಸ್ತಾರೆ. ಸಂವಿಧಾನ ಸಮಿತಿಯಿಂದ ಸೋಲಿಸಿದೊಳಗ ಡಾಕ್ಟರ್ ಮೊನ್ನೆ ಏನು ಘಟನೆ ಆಗಿತ್ತು ಹಿರೇಮರಳಿ ಗ್ರಾಮದಲ್ಲಿ, ಘಟನೆ ಆದ ನಂತರ ಮೊನ್ನೆ DSP ಬೈಲಹೊಂಗಲ ಸಾಹೇಬರು ಅದನ್ನ ತನಿಖೆಯನ್ನು ಚುರುಕುಗೊಳಿಸಿ ಈಗಾಗಲೇ ಅದನ್ನ ಸಂಬಂಧಪಟ್ಟವ್ರ ಮೇಲೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಆಲ್ರೆಡಿ ಕ್ರಮ ತಗೊಂಡಿದ್ದಾರೆ. ಅವ್ರನ್ನ ದಸ್ತಗಿರಿ ಮಾಡಿ ಆಲ್ರೆಡಿ ಜೈಲಿಗೂ ಕೂಡ ಕಳಿಸಿದ್ದಾರೆ. ಮುಂದೆ ಇಂಥ ಘಟನೆಗಳು ಆಗಬಾರದು ಅನ್ನೋದೊಂದು ಎಲ್ಲರ ಒಂದು ಕಳಕಳಿ. ಈ ಒಂದು ಹಳ್ಳಿಯಲ್ಲಿ ಆಗಿದೆ, ನಾಳೆ ಮತ್ತೊಂದು ಹಳ್ಳಿಯಲ್ಲಿ ಆಗಬಾರ್ದು. ಎಲ್ಲರೂ ಒಕ್ಕಟ್ಟಾಗಿ ಬದುಕಬೇಕು ಸಮಾಜದಲ್ಲಿ. ಸೊ ಇಂಥದ್ದೇನೇ ಇಂಥ ಪ್ರಕರಣಗಳಾದರೂ ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿಕ್ಕೆ ನಾವೇನು ಹಿಂಜರಿಯೋದಿಲ್ಲ. ನಮ್ಮ ಮುಖಾಂತರ ಹೇಳೋದಷ್ಟೇ, ತಾವೇನು ಮನವಿಯನ್ನು ಮಾಡಿದಿರಿ ಅದನ್ನ ತನಿಖೆಯನ್ನು ಮಾಡಿ ಮಾನ್ಯ DSP ಸಾಹೇಬರು ಈಗಾಗಲೇ ಅವ್ರ ಮೇಲೆ ದಸ್ತಗಿರಿಯನ್ನು ಮಾಡಿ ನ್ಯಾಯಾಂಗ ಬಂಧನ ಕಳಿಸಿದ್ದಾರೆ. ಸೊ ಮತ್ತೆ ಇಂಥ ಘಟನೆಗಳಾಗದ ರೀತಿಯಲ್ಲಿ ಮುನ್ನೆಚ್ಚರಿಕೆಯಾಗಿ ನಾವು ಕೂಡ ಕ್ರಮವನ್ನು ವಹಿಸ್ತೇವೆ. ಇಂಥ ಘಟನೆಗಳಿಗೆ ಕೂಡ ನಾವು ಆಸ್ಪದ ಕೊಡೋದಿಲ್ಲ. ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತ ಅಂತ ಹೇಳ್ತಾ ನಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ. ಆರೋಪಿಗಳನ್ನು ಬಂಧಿಸಿದರೆ ಶಾಂತಿ ಬೇಕೇ ಬೇಕು. ಶಾಲಾ ಮಕ್ಕಳ ಮೇಲೆ ಒಂದು ಅಸ್ಪೃಶ್ಯತೆ, ಸಾಮಾಜಿಕವಾಗಿ ಸಮಾನತೆ ತೋರಿದಂತ ಸಾಮಾಜಿಕ ಸಮಾನತೆಯ ಹರಿಕಾರ ಅಣ್ಣ ಬಸವಣ್ಣವರ ಬಸವೇಶ್ವರ ದೇವಸ್ಥಾನ ಒಂದು ಅಸಮಾನತೆ ಹಾಗೂ ಶಾಲಾ ಮಕ್ಕಳ ಮೇಲೆ ಅಸ್ಪೃಶ್ಯತೆ ಮಾಡುವಂತ ಒಂದು ಅಮಾನವೀಯ ಘಟನೆ ನಮ್ಮ ಖಾನಾಪುರ ತಾಲೂಕಿನ ಚಿಕ್ಕಂಗ್ರೋಳಿ ಗ್ರಾಮದಲ್ಲಿ ನಡೆದಿದೆ. ಸ್ವತಂತ್ರ ಸಿಕ್ಕು 80 ವರ್ಷ ಗತಿಸಿದರೂ ಕೂಡ ಇದುವರೆಗೂ ಒಂದು ಸಮಾನತೆ ಇಲ್ಲ ಅಂತಂದ್ರೆ ಇದು ಆಗೈತಿ. ಈ ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಾವು BD ಸರ್ಕಲ್ ನಲ್ಲಿ ಎಲ್ಲ ತಾಲೂಕಿನ ವಿವಿಧ ದಲಿತ ಸಂಘಟನೆಯ ಮುಖಂಡರು ಹಾಗೂ ಚಿಂತಕರು, ಸಮಾನತೆಯ ಚಿಂತಕರು ಹಾಗೂ ಒಂದು ಸಮಾನತೆಯ ಬಗ್ಗೆ ಅರಿವಿರುವಂತ ಎಲ್ಲ ಒಂದು ನಾಗರಿಕರ ಒಂದು ಸಮ್ಮುಖದಲ್ಲಿ ಇವತ್ತಿನ ದಿವಸ ಇಲ್ಲಿ ಹೆಸ್ಕಾಂ ಕಚೇರಿ ಎಲ್ಲರ ಸಮ್ಮುಖದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಯಾಕಂದ್ರೆ ನಿರಂತರವಾಗಿ ದಲಿತರ ಮೇಲೆ ಶೋಷಣೆ, ದೌರ್ಜನ್ಯ, ಜಾತಿ ನಿಂದನೆ, ಅಸ್ಪೃಶ್ಯತೆ ಏನ್ ಮನಸ್ಸಾಗುತ್ತೆ ಅವ್ರದ್ದು ಅರ್ಥ ಮಾಡ್ಕೋಬೇಕಲ್ಲ. ಸಣ್ಣ ಸಣ್ಣ ಮಕ್ಕಳ ಮೇಲೆ ಕೂಡ ನೀವು ಭೇದ ಭಾವ ಮಾಡ್ತೀರಾ, ನಾಚಿಕೆ ಬರ್ಬೇಕಲ್ಲ. ಯಾವ ಜಾತಿ ಒಳಗೆ ಹುಟ್ಟಿದೈತಿ ನೀವು? ಮತ್ತೆ ಬಸವಣ್ಣದ ನೀವು ತತ್ವ ಹೇಳ್ತೀರಾ, ಯಾವ ಆಧಾರ ಮೇಲೆ ಹೇಳ್ತೀರಾ? ಆ 12ನೇ ಶತಮಾನದಾಗ ಬಸವಣ್ಣ ಅವರು ಜಾತಿ ನಿರ್ಮೂಲನಾ ಅಂತ ಒಂದು ಸಂಘಟನೆ ಕಟ್ಟಿದ್ದು, ಅದು ಗೊತ್ತಿದೆ. ನೀವು ಹೋದ್ರಿ, ಬಸವಣ್ಣ ಹೋದ್ರಿ, ಆಮೇಲೆ ನೀವು ದೇವಸ್ಥಾನ ಗುಡಿ ನೀವು ನಡೆಸ್ರಿ.